ನೋಡ್ರಿ ಒಬ್ಬೊಬ್ಬರ ಮನ್ಯಾಗ ಹಿರಿಯರು ಮಾತಾಡ್ತಿರ್ತಾರೋ ಏನ ನಾ ಇರುತ್ತಾನ ಅಟ್ಟ ಈ ಮನೆ ಈ ಮಕ್ಕಳು ನನ್ನ ಮಾತು ಕೇಳವಲ್ರಿ ನೋಡ್ಬೇಕು ನಾವು ಆದ ಮೇಲೆ ನೋಡಿ ಮುಂದೆ ಏನಾಕೈತಿ ಅತ್ತಿರ್ತಾರೋ ಒಬ್ಬೊಬ್ರು ಇವ್ರು ಅತ್ತಾರು ನೀ ಹೋಗಿರೇ ಹೋಗಿ ನೋಡೋಕ್ಕೆತ್ತ ಹೆಂಗೆ ನಡೆಸ್ತೀವಿ ನಾವು ನಿಶಾನಿ ಗಗನಕ್ಕೆ ಏರಿಸ್ತೀವತ್ತಾರ ಇವ್ರು ಎಲ್ಲರಲ್ಲಿ ಇದ್ದದ್ದೇ ರೀ ಇದು ನಾನು ನನ್ನದು ಅಂತೆ ಅಕ್ಕ ಹೇಳಿದ ಮಾತು ಸತ್ಯವಾದದ್ದು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆಸೆ ಹುಟ್ಟಿದಲ್ಲಿ ಕ್ರೋಧ ಹುಟ್ಟಿತ್ತು ಆ ಕ್ರೋಧದ ಧೂಮಾಗ್ನಿಯ ಮಧ್ಯದಲ್ಲಿ ನಾನು ನಿಮ್ಮನ್ನು ಮರೆತು ಬಹುದುಃಖಕ್ಕೀಡಾದೆ ಮೊದಲು ಹುಟ್ಟುವುದು ನಾರಿ ಅದುವೇ ನಿಶುಂಭ ನನ್ನದು ಅದು ಶುಂಭ ಅವರ ಅನುಚರರು ಕೆಲವೊಬ್ಬರು ಅವ್ರ ಕೈಯಾಗೋದಾರ ನಾನು ನನ್ನದು ಅನ್ಲಾಕ ಅವ್ರಿಗೆ ಧೈರ್ಯ ಬರ್ಲಾಕ ಯಾರ್ಯಾರ ಕಾರಣ ಅಂತ ಕೇಳಿದರೆ ಧೂಮ್ರಲೋಚನ ಅನ್ನತಕ್ಕಂಥವ ಅಸತ್ಯದ ಬಗ್ಗೆನ ಮಾತಾಡವ ಸತ್ಯದ ಬಗ್ಗೆ ಮಾತಾಡಂಗಿಲ್ಲ ಆಮೇಲೆ ಚಂಡಾಮುಂಡರು ವಿಷಯಗಳಲ್ಲಿ ಆಸೆ ಹುಟ್ಟಿಸೋರು ಚಂಡಾಮುಂಡರು ಆಮೇಲೆ ರಕ್ತ ಬೀಜಾಸುರ ಯಾರು ಅಂತ ಕೇಳಿದರೆ ಆಸೆ ಒಂದು ಆಸೆ ಇವತ್ತು ನಾವು ಪೂರ್ತಿ ಮಾಡಿದರೆ ನಾಳೆ 10 ಆಸೆಗಳು ಚಿಗುರೊಡೆದು ನಿಲ್ತವೆ ಅದುವೇ ರಕ್ತ ಬೀಜಾಸುರ ನಿಶುಂಭ ಶುಂಭ ಅನ್ನತಕ್ಕಂತಹ ದೈತ್ಯರೆಂದ್ರೆ ಅವಗುಣಗಳ ಸಂಹಾರವೇ ಈ ದೈತ್ಯರ ಸಂಹಾರ ಒಟ್ಟಿಗೆ ದೇವಿ ಪುರಾಣ ಏನು ಅಂತ ಕೇಳಿದರೆ ಈಗ ನ್ಯಾಯವಾದಿಗಳು ದೇವರವರು ವಕೀಲರು ಹೇಳಿದರು ಕತೆಗಳನ್ನೆಲ್ಲ ಬಿಡ್ರಿ ಸಂವಿಧಾನ ಹೇಳ್ರಿ ಅಂತ ಮತ್ತು ಇದು ಏನು ರೀ ಸಂವಿಧಾನ ಏನಿದೆ ದೇವಿ ಪುರಾಣ ಹೌದಲ್ಲೋ ಸಂವಿಧಾನ ಏನು ಹೇಳ್ತೈತಿ ದುಷ್ಟರಿಗೆ ಶಿಕ್ಷೆ ಕೊಡಬೇಕು ಶಿಷ್ಟರನ್ನು ರಕ್ಷಣೆ ಮಾಡಬೇಕು ಹೌದಲ್ರಿ ಸಂವಿಧಾನದ ಮೂಲ ಧ್ಯೇಯೋದ್ದೇಶ ಸಮಾಜದಲ್ಲಿ ಶಾಂತಿ ಪಸರಿಸುವವರೇ ಸಜ್ಜನರು ಅಶಾಂತಿಯನ್ನು ಪಸರಿಸುವವರೇ ದೈತ್ಯರು ಅಂತ ಹೇಳಿದುಕೊಂಡೈತ್ಲ ಇಲ್ಲಿ ಈ ಆರಕ್ಷಕರು ಯಾಕೆ ಬೇಕ್ರಿ ಶಾಂತಿ ಕಾಪಾಡೋದಕ್ಕೆ ಯಾಕೆ ಶಾಂತಿಯೇ ಮುಖ್ಯವಾದದ್ದು ಸತ್ಯವೇ ಮುಖ್ಯವಾದದ್ದು ಮತ್ತು ಗಡಿಯಲ್ಲಿ ಕಾಯ್ತಕ್ಕಂಥ ಸೈನಿಕರು ಏನೋ ಅದು ಸಂವಿಧಾನವೇ ಯಾಕೆ ನಮ್ಮಲ್ಲಿಗೆ ಬಂದು ನಮಗೆ ಹಾವಳಿ ಮಾಡತಕ್ಕಂಥ ದುಷ್ಟರನ್ನು ನಾವು ಸಂಹಾರ ಮಾಡಿ ನಮ್ಮ ದೇಶವನ್ನು ಕಾಪಾಡಬೇಕು ಅನ್ನತಕ್ಕಂಥ ಸದುದ್ದೇಶ ಅದು ಸಂವಿಧಾನದಲ್ಲಿ ಐತಿಲ್ರಿ ಕತೆಗಳನ್ನು ಬಿಡ್ರಿ ಅಂದ್ರೆ ಕತೆಗಳನ್ನು ಬಿಡ್ಲಾಕ ಆಗೋದಿಲ್ಲ ಕತೆ ಅಂತ ನಾವು ತಿಳ್ಕೊಂಡೆವು ಆದರೆ ಆ ರಾಮಾಯಣ ಮಹಾಭಾರತ ಐತಿಹಾಸಿಕದಲ್ಲಿರ್ತಕ್ಕಂಥ ಸತ್ಪುರುಷರ ಶೂರರ ರಾಜರ ಕತೆಗಳು ಅವು ಕತೆಗಳಲ್ಲ ನಮ್ಮ ಮಾರ್ಗದರ್ಶನ ಒಂದು ರೈಲ್ವೆ ಸ್ಟೇಷನ್ದಾಗ ಒಬ್ಬ ಅಜ್ಜ ಒಂದು ಪುಸ್ತಕ ಓದ್ಕೋತ ಕೂತಿದ್ದ ಒಂದಿಷ್ಟು ರೈಲ್ವೆ ಬರೋದು ತಡ ಇತ್ತು ಅಲ್ಲಿ ನವದಂಪತಿಗಳ ಆಗಮನ ಆಯ್ತು ನವದಂಪತಿಗಳಂದ್ರೆ ಗೊತ್ತಾಯ್ತಲ್ರಿ ಹೊಸದಾಗಿ ಮದುವೆ ಆದವರು ಏನು ಹಳೆವು ಹಾಕವನು ಬಿಡ್ರಿ ಮದುವೆಗಳು ಹೊಸದಾಗಿ ಅವು ಇಬ್ಬರು ಬಂದರು ಬಂದು ಅದೇ ಬೆಂಚ್ ಮೇಲೆ ಕೂತ್ಕೊಂಡ್ರು ಅಜ್ಜ ಬುಕ್ಕ ಓದ್ತಿದ್ದ ಓದುವಾಗ ಏನಜ್ಜ ಏನು ಓದಾಕತ್ತಿದೆ ಅಂದವ ಹುಡುಗ ತಮ್ಮ ರಾಮಾಯಣ ಓದಾಕತ್ತೀವಿ ಅಂದವ ನಿಮ್ಮದು ಬರೀ ರಾಮಾಯಣ ಆತು ಬಿಡಂದ ಹುಡುಗ ನಿಮ್ಮದು ಬರೀ ರಾಮಾಯಣ ಆತು ಬಿಡಂದ ಅನ್ಗುಡ್ದ ರೈಲ್ವೆ ಬತ್ತು ಆವಾಗ ಎಲ್ಲರೂ ಎದ್ದು ನಾ ಮುಂದೆ ನೀವು ಮುಂದೆ ಅಂತ ಹತ್ಲಾಕ ಹೊಡಿದ್ರು ಇವ ಅಜ್ಜ ವಯಸ್ಸಿನವಂತ ಯಾರೋ ಹತ್ರಿ ಮುಂದತ್ತ ಅವಕಾಶ ಮಾಡಿಕೊಟ್ರು ಹತ್ತಿ ಬಂದ ರೈಲ್ವೆದ ಬೆಂಚ್ ಮೇಲೆ ಕೂತ್ಕೊಂಡ ಇವು ಹುಡುಗನೂ ಆ ಕಡೆ ನುಗ್ಸಾಡಿ ಮಾಡಿ ತಾನೂ ಬಂದು ಕೂತ್ಕೊಂಡ ಇವ್ರು ಬಂದು ಆರಾಮ್ ಕುರ್ಚಿ ಸಿಕ್ತಲ್ರಿ ಇವ್ರಿಗೆ ಅಜ್ಜ ಮತ್ತೆ ಬುಕ್ಕ ತೆಗೆದು ಓದಾಕತ್ತಿದ ಅಜ್ಜ ಏನು ಓದ್ತಿ ಅಂದ ರಾಮಾಯಣ ಓದ್ತನೋ ತಮ್ಮ ಅಂದವ ಬರೇ ನಿಮ್ಮ ರಾಮಾಯಣ ಆತ್ಲ ಎಲ್ಲಿ ಹೋದರು ಅಂದೆವ ಅಂದ ಒಂದು ಅರ್ಧ ನಿಮಿಷದಾಗ ನೋಡಲ್ಲಿ ಮುತ್ಯಾನ ರಾಮಾಯಣ ಅಂತ ಹೇಳಕ್ಕೆ ಹೋಗ ಮಗಲ್ದಾಗ ಇದ್ದಿದ್ದಿಲ್ಲ ರೀ ಯಾರನ್ನ ಕರ್ಕೊಂಡು ಬಂದಿದ್ದ ಹೊಸದಾಗಿ ಮದುವೆ ಆಗಿತ್ತಲ್ರಿ ಹೆಂಡತಿ ಇದ್ದಿದ್ದಿಲ್ಲ ಗಡಬಡಿಸಾಡಕತ್ತಿದ ಮುತ್ಯ ಹಿಂಗೆ ನೋಡಿದ ವಾರಗಂಡ್ಲೆ ನೋಡಿದ ಯಾಕೋ ತಮ್ಮ ಯಾಕೆ ಗಡ್ಬಡಿಸ್ತಿ ಅಂದು ಅಜ್ಜ ನಮ್ಮಕ್ಕೆ ಬಂದೇ ಇಲ್ಲ ಗಾಡಿಯರಿ ಸಣ್ಣಗೆ ಬಿಡಕ್ಕೆ ಹೈತ್ರಿ ನಮ್ಮಕ್ಕೆ ಬಂದೇ ಇಲ್ಲ ಅಂದ ಎದ್ದು ಓಡಿದ ಆ ಡಬ್ಬಿ ನೋಡಿದ ಈ ಡಬ್ಬಿ ನೋಡಿದ ಬಾಗಿಲ್ದಾಗ ಹನಿಕೆ ನೋಡಿದ ಹೆಂಡತಿ ಓಡಾಕತ್ತಿದ್ದಳು ಗಬಕ್ಕನ ಕೈ ಹಿಡಿದು ಮ್ಯಾಲೆ ಏರಿಸ್ಕೊಂಡು ಬಂದು ಮತ್ತು ಅಜ್ಜನಂತಿಕ ಕೂತರು ಹುಷಪ್ಪ ಅಂದೆವು ಹುಡುಗ ಅಂದ ಮುತ್ತೆ ಏನು ಮಾಡ್ತೀಯ ಅಂದ ರಾಮಾಯಣ ಓದ್ತಾನ ಅಂದೆವು
ನಿಂದು ರಾಮಾಯಣ ಆತ್ಲ ಅಂತ. ಏ ತಮ್ಮ, ರಾಮಾಯಣ ಕತೆ ಕಾದಂಬರಿ ಅಲ್ಲಿದು. ನೀನು ರಾಮಾಯಣ ಓದಿದ್ರೆ ನೀನು ಹೆಂಡ್ತಿನ ಕಳ್ಕೊಂಡ ಕಳವಳ ಪಡ್ತಿದ್ದಿಲ್ಲೋ ಅಂದವ ಮುತ್ಯ. ಅವಾಗ ಹುಡುಗಂದ, ರಾಮಾಯಣಕ್ಕೆ ನನ್ನ ಹೆಂಡ್ತಿಗೆ ಏನು ಗಂಟೈತಿ ಅಂದವ. ಏನು ಗಂಟೈತಿ? ನೋಡು, ರಾಮನು ವನವಾಸಕ್ಕೆ ಹೊರಟಂಥ ಸಂದರ್ಭದೊಳಗೆ ಲಕ್ಷಗಟ್ಟಲೆ ಅಯೋಧ್ಯದ ಪ್ರಜೆಗಳು ಕೂಡಿದ್ರು. ಅಲ್ಲಿ ಸರಯೂ ನದಿ ದಾಟಬೇಕಾಗಿತ್ತು. ಅಲ್ಲಿ ನಾವನ್ನು ಸಜ್ಜು ಮಾಡಿದರು. ಅಷ್ಟು ಜನರೊಳಗೆ ರಾಮ ನಾವು ಹತ್ತುವಾಗ ಏನು ಮಾಡಿದ ಅಂದ್ರೆ, ಮೊದಲು ಸೀತಾನ ಕೈ ಹಿಡಿದು ಏರಿ ಶಿಂದಿಗಡೆ ಏರಿದ. ಹಂಗೆ ನೀ ರಾಮಾಯಣ ಓದಿದ್ರೆ ಈ ಗದ್ದಲಾಗ ಮೊದಲು ನಿನ್ನ ಹೆಂಡ್ತಿನ ಏರಿಸೆ ನೀ ಏರ್ತಿದ್ದೇವು ತಮ್ಮ ಅಂದರು. ಇದು ಕತೆ ಆಯ್ತು, ಮಾರ್ಗದರ್ಶನ ಆಯ್ತು. ಹೌದಲ್ರಿ? ಮತ್ತು ಇವೆಲ್ಲ ಕತೆ ಕಾದ ದೃಷ್ಟಿ ಒಳಗಿರ್ತೈತೆ ರೀ. ಯಾರು ಯಾವ ದೃಷ್ಟಿಯನ್ನು ಇಟ್ಕೊಂಡು ಇದನ್ನು ಬಳಕೆ ಮಾಡ್ತಾರಲ್ಲ ಆ ದೃಷ್ಟಿ ಅವ್ರಿಗೆ ಕಾಣ್ತಿರ್ತೈತಿ. ಇಷ್ಟೇ. ಯಾವ ಕತೆಗಳು, ಯಾವ ಮಹಾತ್ಮರ ಚರಿತ್ರೆಗಳು, ಯಾವುದೇ ರಾಜ ಮಹಾರಾಜರ ಚರಿತ್ರೆಗಳು ಬಂದ್ರೆ ಅವು ಕತೆ ಅಂತ ನಾವು ತಿಳ್ಕೊಬಾರ್ದು. ನಮ್ಮ ಜೀವನದೊಳಗೆ ಅಂಥ ಘಟನೆ ಬಂದಾಗ ಆ ಯಾವ ಒಂದು ಮಾರ್ಗದರ್ಶನ ಅಂತ ತಿಳ್ಕೊಬೇಕು. ಇದೇ ಸಂವಿಧಾನ. ಮತ್ತೇನು ಸಂವಿಧಾನ ಅಂದ್ರೆ ಏನು ಬೇರೆ? ಡಾಕ್ಟರ್ ಅಂಬೇಡ್ಕರು ಬರೆಯುವಾಗ ಒಬ್ಬರ ಬರೀಲಿಲ್ಲ ರೀ, 288 ಮಂದಿ ಸಹಚರಿದ್ದರು. ಕಾಯ್ದೆ ಬರೆಯುವಾಗ ಒಬ್ಬ ನ್ಯಾಯವಾದಿ ಕಾಯ್ದೆ ಅಭ್ಯಾಸ ಮಾಡ್ಲಿಕ್ಕೆ ಹೋದ್ರೆ ಒಂದು ಜನ್ಮನ ಸಾಲುವುದಿಲ್ಲ. ಅಷ್ಟು ಕಾಯ್ದೆ, ಅಷ್ಟು ಕಾನೂನು. 288 ಮಂದಿ ಜೋಡಿ ಬರೆದಿದ್ರು. ಇವರು ಮುಖ್ಯಸ್ಥರು ಅಂತ ಪರಿಗಣಿಸಿದ್ರಲ್ಲ. ಅಂತಹ ಕಾಯ್ದೆ ಒಳಗೆ ಭಾಳ ಸೂಕ್ಷ್ಮವಾಗಿ ನೋಡ್ರಿ ನೀವು. ಬರೀ ವೇದಗಳ, ಶಾಸ್ತ್ರಗಳ, ಆಗಮಗಳ ಪ್ರಮಾಣಗಳ ಒಳಗೆ ಬರ್ತಾವೆ. ಆಗಮಗಳ ಪ್ರಮಾಣಗಳ ಒಳಗೆ ಬರ್ತಾವೆ. ನಮ್ಮ ದೃಷ್ಟಿ ಬೇರೆಯಾಗಿ ಬೇರೆ ಬೇರೆ ಕಂಡ್ರೆ ಯಾರು ಏನು ಮಾಡಿದ್ರು ಅದಕ್ಕೆ. ಆ ರೀತಿಯಾಗಿ ಈ ಯಾವ ಮಹಾಮಾತೆಯ ಪುರಾಣವನ್ನು ಕೇಳೋದ್ರೊಳಗೆ ನಾನು ನನ್ನದು ಅನ್ನತಕ್ಕಂಥ ಈ ಯಾವ ಅಹಂಕಾರ ಮಮಕಾರ ಗುಣ ಏನೈತಿ ಇದನ್ನು ತಾಯಿ ಸಂಹಾರ ಮಾಡಿದಳು. ಅವರ ಸಂಹಾರ ಆದ ಕೂಡಲೇ ಮತ್ತೆ ದೇವತೆಗಳೆಲ್ಲರೂ ಕೂಡಿಕೊಂಡು ತಾಯಿಯ ಆರಾಧನೆಯನ್ನು ಮಾಡಿ, ಅಮ್ಮ ಏನಾದರೂ ಒಂದು ಒಳ್ಳೆಯ ವಾಕ್ಯವನ್ನು ಹೇಳು ಅಂಥೇಳಿ ತಿಳ್ಕೊಂಡು ಕೇಳಿದಾಗ ತಾಯಿ ಹೇಳ್ತಾಳು, ನೋಡಪ್ಪ, ಯಾವುದೇ ಮನುಷ್ಯ ಸದ್ಗತಿ ಹೊಂದಬೇಕಾಯಿತು ಅಂಥೇಳಿ ಅಂದರೆ ಧರ್ಮವನ್ನು ಬಿಡಬಾರದು. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಯಾರ ಧರ್ಮವನ್ನು ಪಾಲನೆ ಮಾಡ್ತಾರೋ ಅವರು ಧರ್ಮ ಅವರನ್ನು ಎತ್ಕೋತೈತಿ. ಧರ್ಮವನ್ನು ಯಾರು ತುಳಿತಾರೋ ಪರಮಾತ್ಮ ಯಾವುದೇ ರೂಪದೊಳಗೆ ಅವ್ರನ್ನ ಪಾತಾಳಕ್ಕೆ ತುಳಿತಾನೆ. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಬೆಡಿಬೇಡ್ರಿ. ಆ ತಾಯಿಗೆ ವಾಹನವಾದದ್ದು ಧರ್ಮವೇ ಶಿವವಾಹನವಾಗಿ ಬಂತು. ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ತಾರೆ. ಎಲ್ಲಿ ಧರ್ಮ ಐತಿಯೋ ಅಲ್ಲಿ ಜಯ ಐತಿ. 18 ದಿವಸಗಳ ಮಹಾಯುದ್ಧ ನಡೀತು ಮಹಾಭಾರತದೊಳಗೆ. ಕುರುಕ್ಷೇತ್ರ ಸಂಗ್ರಾಮ. ಕೌರವರ ಕಡೆ 11 ಅಕ್ಷವಿನಿ, ಪಾಂಡವರ ಕಡೆ 7 ಅಕ್ಷವಿನಿ ಸೈನ್ಯ ಇತ್ತು. ಒಟ್ಟು 18 ಅಕ್ಷವಿನಿ ಸೈನ್ಯ ತಾರೆ. ಅದರ ಲೆಕ್ಕ ಕೃಷ್ಣಾವತಾರದ ಕೊನೆಯ ಗಳಿಗೆ ಒಳಗೆ ಹೇಳ್ತಾರೆ. 18 ಅಕ್ಷವಿನಿ ಸೈನ್ಯ ಅಂದರೆ ಎಷ್ಟೈತಿ ಅಂತ ಕೇಳಿದರೆ 140 ಕೋಟಿ. 18 ಅಕ್ಷವಿನಿ ಅಂತ ಹೇಳ್ತಾರೆ. 140 ಕೋಟಿ 23 ಲಕ್ಷ ಸೈನ್ಯತ್. ಆ ಸಂಗ್ರಾಮದೊಳಗೆ ವೈರಿಗಳ ನಾಶ ಆಯ್ತಲ್ಲ, ಅವರ ದೇಹದಿಂದ ಬಿದ್ದು ಹರಿಯತಕ್ಕಂಥ ರಕ್ತದ ಮಹಾನದಿಗಳು ಹರಿದು ಮಹಾಪೂರ ಬಂದು ಅದರೊಳಗೆ 23 ಲಕ್ಷ ಸೈನ್ಯ ಎಳ್ಕೊಂಡು ಹೋಗಿ ಸತ್ತು ಹೋತತ್ರಿ. ಅವರೊಂದು ಲೆಕ್ಕ ಹೇಳ್ತಾರೆ, 200 ನೋಡ್ರಿ 140 ಕೋಟಿ. ಈಗ ನಮ್ಮ ಭಾರತದಾಗಿದ್ದ ಜನಸಂಖ್ಯೆ ಎಷ್ಟು? 140 ಕೋಟಿ. ಇದಕ್ಕೆ ಬಡ್ಕೊಳಕತ್ತಿದ್ದೀವಿ. ಆವಾಗ ಉತ್ತರ ಭಾಗದೊಳಗೆ ಇರ್ತಕ್ಕಂಥ ಬರೀ ಸೈನ್ಯನೇ 140 ಕೋಟಿ 23 ಲಕ್ಷ ಇತ್ತು. ಅದು ಕೃಷ್ಣಾವತಾರದ ಕೊನೆಗಳಿಗೆ ಅಂತ ಒಂದು ಗ್ರಂಥ ಐತಿ, ಓದಿರ್ಬೇಕಾರೆ. ಇಂತಹ ಸಂದರ್ಭದಲ್ಲಿ ಧರ್ಮ ಹೇಗೆ ರಕ್ಷಣೆ ಮಾಡಿತು ಅಂತ ಕೇಳಿದರೆ ದುರ್ಯೋಧನಕ್ಕೆ ಗೊತ್ತು ಧರ್ಮ ಎಲ್ಲೈತಿ ಅಲ್ಲಿ ಜಯ ಐತಿ ಅಂತ. ಆದರೆ ಆತನು ಅಧರ್ಮಿ ಅದನು ಅಂತ ತಿಳ್ಕೊಂಡಿದ್ದ. ಇದು ಯಾವುದರಿಂದ ಪರಿಹಾರ ಆಗಬೇಕು? ಪಾಂಡವರ ಕಡೆ ಕೃಷ್ಣದಾನು, ನಾನು ಹೇಗೆ ಗೆದಿಬೇಕಿದ್ರೊಳಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಇದಕ್ಕೆ ಪರಿಹಾರ ಯಾರಂದ್ರೆ ನಮ್ಮ ತಾಯಿನ ಕೇಳಬೇಕು ಅಂತ ಹೋದ. ತಾಯಿದೊಂದು ಮನೆ ಬೇರೆ ಇತ್ತು. ಯಾಕಂದ್ರೆ ತಂದೆ ಧೃತರಾಷ್ಟ್ರ ಕುರುಡ,
ಈಕೆನೂ ಕಣ್ಣು ಕಟ್ಕೊಂಡಿದ್ದಳು. ಹೋಗಿ ಅಮ್ಮ ಅಂದ, ಬರಪ್ಪ ಸುಯೋಧನ ಅಂದ. ಅವನ ಮೊದಲನೇ ಹೆಸರು ಸುಯೋಧನ ರೀ. ಸುಯೋಧನ, ಅವನ ಕೃತಿ ಮ್ಯಾಲೆ ದುರ್ಯೋಧನ ಅಂತ ಹೆಸರು ಬಂತು. ಇಷ್ಟೇ. ಅವಾಗ ಅವ ಹೇಳ್ದ, ಅಮ್ಮ ನಾಳಿನ ದಿವಸ ನಮಗೂ ಪಾಂಡವರಿಗೂ ಯುದ್ಧ ಐತಿ, ಅದಕ್ಕೆ ಅದರೊಳಗೆ ನನಗೆ ಜಯ ಆಗ್ಬೇಕನ್ನೋಂಗೆ ನೀ ಆಶೀರ್ವಾದ ಮಾಡು. ಯಾಕೆ ನೀನು ಮಾತೃದೇವತೆ, ತಾಯಿ ದೇವರು, ತಾಯಿಗಿಂತ ಹೆಚ್ಚಿನ ದೇವರಿಲ್ಲ. ತಾಯಿ ದೇವರಾದ ನೀನು ನನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಿದರೆ ನನಗೇ ಜಯ ಸಿಗ್ತೈತಿ. ಅದಕ್ಕೆ ದೇವತೆ ಅಮ್ಮ ನೀನು ಆಶೀರ್ವಾದ ಮಾಡು ಅಂದ. ಆಯ್ತು ಬಾ ಅಂದಳು. ಮರುದಿವಸ ಹೋದ, ವಿರಾಸಂದಳು ಕುತ್ಕೊಂಡ, ಮುಂದೆ ತಾಯಿ ಕೂತಿದ್ದಳು. ಅವಾಗ ಹೇಳ್ತಾಳು, ಅಪ್ಪ ತಯಾರಾಗಿ ಬಂದೆವು. ಹೌದೇವ, ಇವತ್ತು ನನಗೆ ಯುದ್ಧದ ಇದು ಪ್ರಾರಂಭ ಆಕೈತಿ, ನನಗೆ ಜಯ ಆಗುವಂಗೆ ಆಶೀರ್ವಾದ ಮಾಡು, ನೀನು ತಾಯಿ ದೇವರು ಅಂದ. ಆ ತಾಯಿ ಕಿವಿಯಲ್ಲಿ ದೇವರು ಅನ್ನತಕ್ಕಂಥ ಧ್ವನಿ ಮಾರ್ಮೊಳಗಿತ್ತು. ಎರಡೂ ಕೈ ಎತ್ತಾಳ ಮೇಲೆ ಆತನಿಗೆ ಆಶೀರ್ವಾದ ಮಾಡ್ಬೇಕಂತ ಕೈ ಎತ್ತುವರೆಗೂ ನನ್ನ ಮಗ ಸುಯೋಧನನಿಗೆ ಜಯ ಸಿಗಲಿ ಅಂಥೇಳಿ ತಿಳ್ಕೊಂಡು ಹಿಂಗೆ ಕೈ ಎತ್ತಲಿಕ್ಕೆ ಹೋಗಿ ಕೈ ಎತ್ತಿದಾಗ ಆಕೆ ಕಿವಿಯಲ್ಲಿ ಯಾವ ಧ್ವನಿ ಮೊಳಗುತ್ತೈತಿ ಅಂತ ಕೇಳಿದರೆ, ನೀನು ತಾಯಿ ದೇವರು ಅಂತಕ್ಕಂಥ ಮಾತು ಕಿವ್ಯಾಗ ಗುಯ್ಗೂಡಾಕಿತ್ತು. ಆವಾಗ ಆಕೆ ತಲೆಯಾಗ ಏನು ಬಂತು, ದೇವರು ನ್ಯಾಯದ ಪಾರ್ಟಿ, ಸತ್ಯದ ಪಾರ್ಟಿ, ಅವ ಧರ್ಮದ ಪಾರ್ಟಿ. ಅದಕ್ಕಾಗಿ ದೇವರು ಧರ್ಮವನ್ನು ಬಿಟ್ಟು ಇಲ್ಲ ಅನ್ನುವಾಗ ಕೈ ಎತ್ತಿದಲ್ಲ, ನನ್ನ ಮಗನಿಗೆ ಆಶೀರ್ವಾದ ಆಗಲಿ ಅಂಥೇಳಿ ತಿಳ್ಕೊಂಡು ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ನಾಲಿಗೆ ಮೇಲೆ ಏನು ಶಬ್ದ ಬಂತು, ಯಥೋ ಧರ್ಮ ಸ್ತತೋ ಜಯ ಅಂದ್ಬಿಟ್ಟು. ಯಥೋ ಧರ್ಮ ಸ್ತತೋ ಜಯ. ಚೊರಕತ್ರಿ ಎದೆಯೊಳಗೆ, ಯವ್ವ ಹಿಂಗ್ಯಾಕೆ ಅಂದಿ ಅಂದ. ಏನು ಮಾಡಲಿಪ್ಪ, ನೀ ತಾಯಿ ದೇವರು ಅಂದು, ದೇವರು ಯಾವಾಗಲೂ ಧರ್ಮದ ಪಕ್ಷ, ನಿನಗನ ಆಶೀರ್ವಾದ ಮಾಡಲಿಕ್ಕೆ ನಾನು ಹೋದರೆ ದೇವರು ಅನ್ನತಕ್ಕಂಥ ಶಬ್ದ ನನ್ನ ಕಿವಿಯೊಳಗೆ ಕೇಳಿದಾಗ ನಾನು ದೇವರು ಧರ್ಮದ ಪಕ್ಷ, ಅದಕ್ಕಾಗಿ ಎಲ್ಲಿ ಧರ್ಮ ಐತೋ ಅಲ್ಲಿ ಜಯ ಆಗಲಿ ಅಂತ ನನ್ನ ಬಾಯಿಂದ ಬರ್ತೈತಪ್ಪ, ಏನು ಮಾಡಲಿ. ಸಮಸ್ತ 17 ದಿವಸ ಎತ್ತಾಕಿದ್ರಿ. ಆ ತಾಯಿ ನನ್ನ ಮಗನಿಗೆ ಆಶೀರ್ವಾದ ಮಾಡ್ಬೇಕಂತ ಕೈ ಎತ್ತುವಾಕಿ ತಾಯಿ ದೇವರು ಅನ್ನತಕ್ಕಂಥ ಮಾತು ಕೇಳಿದಾಗ ಅಲ್ಲಿ ಹೋಗಿ ಯಥೋ ಧರ್ಮಸ್ತಥೋ ಜಯ. ಕೊನೆಯದಾದ 18ನೇ ದಿವಸ ರೀ, ಭಾಳ ಪ್ರಯತ್ನ ಮಾಡಿದಲ್ಲ ಆ ತಾಯಿ, ನನ್ನ ಮಗನಿಗೆ ಜಯ ಆಗಲಿ ಅಂಥೇಳಿ ಅನ್ಬೇಕಂತ. ಅಲ್ಲಿ ಹೋದಾಗ ತಾನು ದೇವತೆ ಅನ್ನುವಂಥ ಶಬ್ದ ನೆನಪಾತಂದ್ರೆ ಯಥೋ ಧರ್ಮಸ್ತಥೋ ಜಯ. ಕೊನೆಗೂ ಯಾವುದಕ್ಕೆ ಜಯ ಆತ್ರಿ, ಧರ್ಮಕ್ಕೆ ಜಯ ಆತು. ಆ ರೀತಿಯಾಗಿರ್ತಕ್ಕಂತಹ ಸಂದರ್ಭದೊಳಗೆ ಆ ತಾಯಿ ಹೇಳ್ತಾಳಪ್ಪ, ಧರ್ಮ ಬಹಳ ಶ್ರೇಷ್ಠವಾದಂಥದ್ದು, ಎಲ್ಲರೂ ಧರ್ಮವನ್ನು ಆಚರಿಸ್ಕೊಂಡು ನಡೀರಿ. ಚಿಕ್ಕೈಮುತ್ಯನೂ ಅದನ್ನು ಹೇಳಿದ, ಕರ್ಮವು ಹೆಚ್ಚಿತು ಕಡಿಮಜಲಿಂದಿಗೆ ಧರ್ಮವ ಬಿಡಬೇಡಿರಣ್ಣ. ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರತಾನ ನಿರ್ಮಲವಾಗಿರಬೇಕನ್ನ. ಯಾರು ಧರ್ಮ ಹಿಡ್ಕೊಂಡು ನಡೀತೀರ ನಿರ್ಮಲದಾಗಿರ್ತೀರ, ಯಾವ ಚಿಂತೆ ಇಲ್ಲ, ಯಾವುದು ಕಷ್ಟ ಇಲ್ಲ, ಯಾವುದು ನಷ್ಟ ಇಲ್ಲ. ಕಡೆಮಜಲು ಅಂದ್ರೆ ಅವರು ಕರ್ಮವು ಹೆಚ್ಚಿತು ಕಡೆಮಜಲಿಂದಿಗೆ. ಕಡಿಮಜಲು ಅಂದ್ರೆ ಏನು ರೀ, ಮಜಲ ಅಂದ್ರೆ 4 ಮಂದಿ ಕೂಡ್ಕೊಂಡು ಪಾರ್ಟಿ ಮಾಡ್ತಾರಲ್ಲ, ಅದಕ್ಕೆ ಮಜಲ ಅಂತ. ಅವಾಗ ಮಜಲು ಹತ್ತಿದ್ರು, ಈಗ ಪಾರ್ಟಿ ಹತ್ತು ಬಂದವು, ಇಷ್ಟೇ ಹೆಸರು ಬದಲಾಗೈತಿ. ಆವಾಗ ಮಜಲು ಹತ್ತಿದ್ರು 4 ಮಂದಿ ಕೂಡ್ಕೊಂಡು ಮಾಡೋದು. ಇವರು ಮಾಡೋದು ಏನಾಗೈತಿ ಅಂದ್ರೆ ಪಾರ್ಟಿ ಆಗೈತಿ, ಇಷ್ಟ ಪಾರ್ಟಿ. ಮಜಲು ಏನು ಮಜಲ, ಲಗ್ನ ನೇಮಿಸೋದಿತ್ರಿ, ಕುಬ್ಸ ನೇಮಿಸೋದಿತ್ರಿ, ಇದೆಲ್ಲ ಮಜಲು ಕೂಡಿತ್ತು. ಆದರೆ ಇಲ್ಲಿ ಚಿಕ್ಕೈಮುತ್ಯ ಧರ್ಮ ಬಿಟ್ಟರೆ ಏನಾಗ್ತೈತಿ ಅನ್ನುವಂಥದ್ದನ್ನ ಹೇಳಿದ ಅಂಥೇಳಿ ಕೇಳಿದರೆ, ಕರ್ಮವು ಹೆಚ್ಚಿತು. ಈಗ ಕರ್ಮ ಭಾಳ ಹೆಚ್ಚಾಗೈತೆ ರೀ. ಹೊರಗೆ ಬಿದ್ದು ನೀವು ಮನೆ ಹೊಸ್ತಲ ದಾಟಿ ಬಂದು ಹೊರಗೆ ನೋಡ್ರಿ, ಜೀವನನೇ ಮಾಡಬಾರ್ದು ಮರ್ಯಾದೆವಂತರು ಅನ್ನುವಂಥ ಸ್ಥಿತಿಗೆ ಬಂದು ನಿಂತೈತಿ. ಆದರೂ ಕೂಡ ನೀವು ಧರ್ಮವ ಬಿಡಬೇಡ್ರಿ ಧರ್ಮ ಬಿಡಬೇಡ್ರಿ ಅಂದ್ರೆ ಅವರು. ಈ ಕಡಿಮಜಲ್ ಅಂದರೆ ಹೇಗೆ ಅಂತ ಕೇಳಿರಿ, ಧರ್ಮ, ನೀತಿ, ನ್ಯಾಯ, ಸತ್ಯ ಇವುಗಳ ಪರಿಚಯ ಆಗೋದು ಯಾರಿಗೆ ಅಂದ್ರೆ ಮನುಷ್ಯರಿಗೆ. ಮನುಷ್ಯರೇ ಇವುಗಳನ್ನು ಹಿಡಿದುಕೊಂಡು ನಡೀಬೇಕು. ಇಂಥ ಮನುಷ್ಯರೇ ನಡೆಯತಕ್ಕಂಥವರು ದುರ್ವ್ಯಸನಗಳು, ದುರ್ಮಾರ್ಗವನ್ನು ಹಿಡಿದರು ಅಂದರೆ ಇದಕ್ಕೆ ಕಡಿಮಜಲ. ಯಾಕೆ 84 ಲಕ್ಷ ಜೀವರಾಶಿಗಳಲ್ಲಿ ಈ ಮನುಷ್ಯ ಜನ್ಮವೇ ಕಡಿದು ಇದರೊಳಗೆ ನೀ ಏನು ಬೇಕಾದ್ದು ಮಾಡ್ಕೋ, ಮುಕ್ತನಾಗು ಅಥವಾ ಯಮಲೋಕದ ದಾರಿ ಹಿಡಿ. ಇದು ಮೃತ್ಯುಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳಿದ ಇದು ಕರ್ಮಭೂಮಿ. ಇಲ್ಲಿ ನಾವು ಏನು ಬೇಕಾದ್ದು ತಯಾರಾಗಲಕ್ಕೆ ಬರ್ತೈತಿ. ಪುಣ್ಯ
ಧರ್ಮವನ್ನು ಹಿಡಿದ ಸ್ವರ್ಗಕ್ಕೆ ಹೋಗ್ಲಾಕು ಅವಕಾಶ ಇದೇ ಭೂಮಿಯಲ್ಲಿ ಐತಿ. ಆಮೇಲೆ ಕೆಟ್ಟ ಕೆಲಸಗಳನ್ನು ಮಾಡಿ ನರಕಕ್ಕೆ ಹೋಗ್ಲಾಕು ಇದೇ ದಾರಿ, ಮತ್ತೊಂದು ಯಾವ ಲೋಕದೊಳಗೆ ಶೋಧಿಲ್ಲ. ಅದಕ್ಕೆ ಅವರು ಕರ್ತಾರಣ ಕಮ್ಮಟ ಅಂಥೇಳಿ ಅಂದರು. ಅದಕ್ಕೆ ನೀನು ಧರ್ಮ ಹಿಡಿದಂದ್ರೆ ಸ್ವರ್ಗಕ್ಕೆ ಹೋಗ್ತೀಪ್ಪ, ಅಧರ್ಮ ಹಿಡಿದ್ರೆ ನರಕಕ್ಕೆ ಹೋಗ್ತಿ. ಈ ಮನುಷ್ಯ ಜನ್ಮವೇ ಕಡಿಮೆ ಇದರ ನಂತರ ನೀ ಅಧರ್ಮ ಹಿಡಿದು ಯಾವುದೋ ಒಂದು ಪಾಪದೊಳಗೆ ಹುಟ್ಟಿದಿ ಅಂದ್ರೆ ತಿರುಗಿ ಮನುಷ್ಯ ಜನ್ಮಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಇದು ಕಡಿಮೆ ಐತಿ, ಇದರೊಳಗೆ ನೀನು ಧರ್ಮವ ಬಿಡಬೇಡನ್ನ ಅಂತ ತಿಳ್ಕೊಂಡು ಹೇಳಿದಂತೆ ತಾಯಿನೂ ಕೂಡ ಎಲ್ಲರಿಗೂ ಏನು ಹೇಳ್ತಾಳೆ ಅಂದ್ರೆ ಧರ್ಮ ಏವೋ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮ ಪ್ರಜೆಗಳನ್ನು ಧರಿಸ್ತಕ್ಕಂಥದ್ದು, ಅದಕ್ಕೆ ಧರ್ಮ ಭಾಳ ಶ್ರೇಷ್ಠವಾದದ್ದು. ನೀವು ಈ ಧರ್ಮದ ಬಗ್ಗೆ ಮಹಾತ್ಮರನ್ನು ಗುರುಗಳನ್ನು ಅರಿತುಕೊಂಡು ಅವರನ್ನು ಕೇಳಿಕೊಂಡು ನಡೆದದ್ದಾದ್ರೆ ನಮಗೆ ಸದ್ಗತಿ ಇದೇ ಜನ್ಮದೊಳಗೆ ಆಗ್ತೈತಿ. ಹೀಗೆ ಮೊದಲ ಮೌನ ತಪಸ್ವಿಗಳು ಯಾರು? ವಿರೂಪಾಕ್ಷಪ್ಪ ಅವರು. ಹೀಗೆ ಯಾವ ಕಾರ್ಯಕ್ರಮ ಅದು ಇದು ಏನೂ ಮಾಡಲಿಲ್ಲ, ಭಾಳ ಸರಳ ಜೀವಿಗಳು. ಅಪ್ಪವ್ರು ಏನಾರೇ ಮಾಡ್ನು ಅಂದ್ರೆ, ಶಿವಲಿಂಗಪ್ಪ ಅವ್ರು ಏನಾರೇ ಮಾಡ್ನು ಅಂದ್ರೆ ಬ್ಯಾಡ ಬಿಡಪ್ಪ ಭಕ್ತರಿಗೆ ಭಾರ ಆಕೈತಿ. ಅಲ್ಲಿ ತನಕ ವಿಚಾರ ಮಾಡಿದವರು ಅವರು, ಭಕ್ತರಿಗೆ ಭಾರ ಹಾಕಬೇಡ, ಭಕ್ತರಿಂದ ಏನು ವಸೂಲು ಮಾಡಬೇಡ, ಏನಾರೇ ನೆವ ಹೇಳಿ ಹಣ ವಸೂಲು ಮಾಡೋದು ಅದು ಮಾಡಬೇಡ, ತಾಕೀತು ಮಾಡ್ತಿದ್ರತ್ರಿ ಅಪ್ಪ ಅವರು. ಎಂಥ ಸರಳ ಜೀವಿಗಳು. ಅವರು ಒಡನಾಟ ನನಗೆ ಭಾಳ ದಿವಸ ಆಗೈತಿ. ತೇರದಾಳ ಗುರು ಗಂಗಾಧರ ಅಪ್ಪ ಅವರ ಇದ್ದಾಗಿನಿಂದಲೂ ನಾ ಸಣ್ಣವಿದ್ದು ಶಾಲೆಗೆ ಹೋಗ್ತಿದ್ನಿ, ಅವ್ರದ್ದು ಪರಿಚಯ. ಆಮೇಲೆ ವಿರೂಪಾಕ್ಷಪ್ಪ ಅವರು, ತೇರದಾಳಪ್ಪ ಅವರು ಲಿಂಗೈಕ್ಯ ಆದ ನಂತರ ಇವ್ರದೇ ಇದರೊಳಗೆ ಎಲ್ಲ ನಡೀತು. ಎಷ್ಟು ಸರಳ ಅಂದ್ರೆ ಒಂದೊಂದು ಸಲ ನಮ್ಮ ಊರೊಳಗೆ ಪೂಜೆ ಅದು ಹೇಳಿದೆವು ಅಂಥೇಳಿ ಅಂದ್ರೆ ಆವಾಗ ವಾಹನ ಇದ್ದಿದ್ದಿಲ್ಲ ರೀ, ಸೈಕಲ್ ಮೋಟರ್ ಸಹಿತ ಇದ್ದಿದ್ದಿಲ್ಲ. ವಿರೂಪಾಕ್ಷಪ್ಪ ಅವ್ರು ಬರುವಾಗ ಅವ್ರು ಹೆಂಗೆ ಬರ್ತಿದ್ರು ಅಂದ್ರೆ, ಯಪ್ಪ ಪೂಜೆ ಆಯ್ತು ರೀ ಇವತ್ತು ಬರ್ರಿ ಆಯ್ತು ನಾ ಕರ್ಯಾಕೆ ಬನ್ನಿ ಅಂದ್ರೆ, ಏನು ತಂದಿಪ್ಪ? ಸೈಕಲ್ ಐತ್ರಿಪ್ಪ. ಅವ್ರೊಂದು ಸೈಕಲ ನಾವೊಂದು ಸೈಕಲ್ ಮೇಲೆ ಹತ್ಕೊಂಡು ಊರಿಗೆ ಬಂದಾರೆ ನಮ್ಮ ಜೋಡಿ. ಎಂಥ ಸರಳ ಜೀವಿಗಳು ನೋಡ್ಬೇಕು, ಸೈಕಲ್ ಮೇಲಿಂದ ಬಂದಾರೆ. ಆಮೇಲೆ ಅಲ್ಲಿರುವಾಗ ನಮ್ಮ ಮನ್ಯಾಗ ಒಂದು ಬೇರೆ ಕೊಲೆ ಇತ್ತು, ಅದನ್ನು ಅಪ್ಪಗಳಿಗೆ ಬಿಟ್ಟು ಕೊಟ್ಟಿದ್ವಿ. ಯಾವ ಮಹಾತ್ಮರು ಬಂದರೂ ಅದೇ ಕೊಲೆದೊಳಗಿರ್ಬೇಕು. ನಮ್ಮ ಮನೆಯೊಳಗೆ ಜಂಜಾಟ ಇದ್ದಿದ್ದಿಲ್ಲ ರೀ, ನಾವು ಒಬ್ಬನೇ ಇದ್ನಿ. ಅಲ್ಲಿ ಸ್ನಾನ ಪೂಜಾ ಎಲ್ಲ ಮಾಡಬೇಕು. ವಿರೂಪಾಕ್ಷಪ್ಪ ಅವರು ಪೂಜಾ ಮಾಡ್ಕೊಂಡ ನಂತರ ನಮ್ಮ ತಾಯಪ್ಪ ಒಂದಿಷ್ಟು ಏನಾರೇ ಸಿಹಿ ಪದಾರ್ಥ, ಏಯವ್ವ ಭಕ್ತರಲ್ಲಿ ಉಂಡು ಸಾಕಾಗೈತಿ, ನಾಲಿಗೆ ಬಿದ್ದು ಹೋಗೈತಿ ನೋಡು, ಚಲೋ ಬಿಳಿಜಾವ ರೊಟ್ಟಿ ಮಾಡು, ಬೆಣ್ಣೆ ಹಾಕಿ ಖಾರ ಹಾಕಿ ಕೊಡೋಣವ್ರಿ ಅಪ್ಪ ಅವರು. ಇಷ್ಟು ಸರಳ ಜೀವಿಗಳು ಏನಿದ್ದದನ್ನು ಊಟ ಮಾಡ್ಕೊಂಡು ಆರಾಮಿರೋರು. ಇಂತಹ ಅವರು ಗುಪ್ತವಾಗಿರ್ತಕ್ಕಂಥ ತಪಸ್ಸು ಮಾಡಿ 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 ಏನು ಇಟ್ಟು ಹೋಗ್ಯಾರಲ್ಲ, ಆ ತಪಸ್ಸಿಗೆ ಪ್ರಕಟ ಆಗೈತಿ. ಶಿವಲಿಂಗಪ್ಪ ಅವರ ಮುಖಾಂತರ ಇದೀಗ ಅದೆಲ್ಲರಿಗೂ ಫಲ ಕೊಡ್ಲಾಕೈತಿ. ಈ ಫಲ ಯಾವುದು ಅಂತ ಕೇಳಿದ್ರು, ವಿರೂಪಾಕ್ಷಪ್ಪ ಅವರು ಮಾಡಿದಂಥ ಗೌಪ್ಯ ಭಕ್ತಿಯ ಗೌಪ್ಯ ತಪಸ್ಸಿನ ಫಲ ಇದು. ಈಗ ಶಿವಲಿಂಗಪ್ಪ ಅವರಲ್ಲಿ ಪ್ರಕಟ ಆಗೈತಿಲ್ಲ, ಇದರಿಂದ ನಮ್ಮ ತಾಯಂದ್ರ ಸಂಖ್ಯೆ ಬೆಳೀತು, ಭಕ್ತರ ಸಂಖ್ಯೆ ಬೆಳೀತು. ಅವ್ರು ಹಿಡಿದದ್ದು ಯಾವುದು ಅಂತ ಕೇಳಿದರೆ ಧರ್ಮ. ಧರ್ಮ ಏವೋ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಾ. ವಿರೂಪಾಕ್ಷಕರು ಮಾಡಿದಂತಹ ಒಂದು ಧರ್ಮ ತಪಸ್ಸು ಇಂದ ಅದು ಫಲ ಕೊಡ್ಲಾಕತ್ತೈತಿ ಅಂತ ಕೇಳಿದರೆ ಅವರು ಗುಪ್ತ ತಪಸ್ಸಿಗೆ ಇಂದ ಬೆಲೆ ಬಂದೈತಿ. ಎಲ್ಲರೂ ಈ ಧರ್ಮ ಮಾರ್ಗದೊಳಗೆ ನಡೆದ ಶಿವಲಿಂಗಪ್ಪ ಅವರಿಗೆ ತಾವು ವಿಧೇಯರಾಗಿ ನಡ್ಕೊಂಡು ಧರ್ಮದ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಡೆದ್ರಿ ಅಂತ ಕೇಳಿದರೆ ತಮ್ಮಂಥ ಭಾಗ್ಯಶಾಲಿಗಳೇ ಯಾರೂ ಇಲ್ಲ. ಅಂಥ ಸದ್ಭಾವನೆ ಸದ್ಬುದ್ಧಿಯನ್ನು ಆ ಪರಮಾತ್ಮ ನಮಗೆ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪನು ಗುರುಚರಣ ಕರ್ಪಿಸಿ ಮುಗಿಸ್ತನು. ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಮಹಾದೇವ. ಇಲ್ಲಿವರೆಗೆ ಪ್ರವಚನವನ್ನು ನೀಡಿರ್ತಕ್ಕಂಥ ನಾವಲ್ಗಿ ಗ್ರಾಮದ ಶ್ರೀಶೈಲ ಸ್ವಾಮೀಜಿಯವರಿಗೆ ತಾವು ಇನ್ನೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಂದು ಈ ವೇದಿಕೆ ಮೇಲೆ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮ